ಮಾರ್ಕೆಟ್ನಲ್ಲಿ ಎಂದಿನಂತೆ ಬಸ್ ಓಡಾಟ ಆಗ್ತಾ ಇದೆ. ಐಟಿ ಸಿಟಿ ಹಾಟ್ಸ್ಪಾಟ್ನಲ್ಲಿ ಸಂಚಾರ ಬಹುತೇಕವಾಗಿ ನಿರಾಳವಾಗಿದೆ. ನೋಡಿ, ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ಬಸ್ ಸಂಚಾರ ಆಗ್ತಾ ಇದೆ. ಐಟಿ ಸಿಟಿ ಹಾಟ್ಸ್ಪಾಟ್ನಲ್ಲಿ ಸಂಚಾರ ಬಹುತೇಕವಾಗಿ ನಿರಾಳವಾಗಿದೆ. ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಬಹುತೇಕ ಸಾರಿಗೆ ಸಿಬ್ಬಂದಿಗಳು ಹಾಜರಾಗಿದ್ದಾರೆ. ಬೆಳಗ್ಗೆ ಬಸ್ಗಳ ಸೇವೆಯಲ್ಲಿ ಹೆಚ್ಚಿನ ವ್ಯತ್ಯಯ ಏನೂ ಕೂಡ ಕಂಡು ಬಂದಿಲ್ಲ. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ಬಸ್ ಓಡಾಟ ಆಗ್ತಾ ಇದೆ. ನಿರಾಳವಾಗಿ ಓಡಾಟವನ್ನು ಮಾಡ್ತಾ ಇದೆ. ಇನ್ನು ಐಟಿ ಸಿಟಿ ಹಾಟ್ಸ್ಪಾಟ್ನಲ್ಲಿ ಸಂಚಾರ ಬಹುತೇಕವಾಗಿ ನಿರಾಳ ಆಗಿದೆ. ಬೆಳಗ್ಗೆ ಬಸ್ಗಳ ಸೇವೆಯಲ್ಲಿ ಹೆಚ್ಚಿನ ವ್ಯತ್ಯಯ ಏನು ಕೂಡ ಕಂಡು ಬಂದಿಲ್ಲ. ಕರ್ತವ್ಯಕ್ಕೆ ಈಗಾಗಲೇ ಹಾಜರಾಗಿದ್ದಾರೆ. ಬಹುತೇಕ ಸಾರಿಗೆ ಸಿಬ್ಬಂದಿಗಳು ಹಾಜರಾಗಿದ್ದಾರೆ. ಬೆಳಗ್ಗೆ ಬಸ್ಗಳ ಸೇವೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇಲ್ಲಿವರೆಗೂ ಕೂಡ ಕಂಡು ಬಂದಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ಬಸ್ಗಳ ಓಡಾಟ ಆಗ್ತಾ ಇದೆ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಬಸ್ಗಳು ಓಡಾಡ್ತವೋ ಇಲ್ಲವೋ ಅನ್ನುವಂಥ ಸಾಕಷ್ಟು ಗೊಂದಲಗಳು ಕೂಡ ಪ್ರಯಾಣಿಕರಲ್ಲಿತ್ತು. ಜೊತೆಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಸಾರಿಗೆ ಇಲಾಖೆಯ ನೌಕರರ ಜೊತೆಯಲ್ಲಿ ಮೀಟಿಂಗ್ ಅನ್ನು ಕೂಡ ನಡೆಸಲಾಯಿತು. ಆ ಮೀಟಿಂಗ್ನ ಸಭೆಯ ವಿವರವನ್ನು ಕೂಡ ಕೊಡಬೇಕು, ಮುಷ್ಕರವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ನಿರ್ದೇಶನವನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಈಗ ಪ್ರಯಾಣಿಕರು ಕೂಡ ಬಸ್ಗಳ ಕಡೆಗೆ ಅಂದರೆ ಬಸ್ ಸ್ಟ್ಯಾಂಡ್ಗಳ ಕಡೆಗೆ ಆಗಮಿಸ್ತಾ ಇದ್ದಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಬಸ್ಗಳ ಓಡಾಟ ಆಗ್ತಾರೆ. ಈಗ ವಿಚಾರ ಒಂದಿತ್ತು, ನೈಟ್ ಡ್ಯೂಟಿಗೆ ಬಂದಿರ್ತಾರಲ್ಲ, ನೈಟ್ ಶಿಫ್ಟ್ ಇರುತ್ತೆ ಅಥವಾ ನೈಟ್ ಹಾರ್ಟ್ ಇರುತ್ತಲ್ಲ, ಬಸ್ಗಳು ಓಡಾಡ್ತವೆ ಅನ್ನುವಂಥ ಒಂದಷ್ಟು ಗೊಂದಲ ಕೂಡ ಇತ್ತು. ಆನಂತರವಾಗಿ 10 ಗಂಟೆ ಮೇಲೆ ಇರೋದಿಲ್ವೇನೋ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳಿತ್ತು. ಬಟ್ ಈಗ ಆಗ್ತಾ ಇರುವಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ವಿ. ಮೇ ಬಿ ಇವತ್ತು ಅಥವಾ ಏನಿದೆ ಬಸ್ಗಳ ಸಂಚಾರ ಮುಷ್ಕರ ಏನಿದೆ, ಸೊ ಬಸ್ ಸಂಚಾರ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ಕೆಆರ್ ಮಾರ್ಕೆಟ್ ನಾವು ಗಮನಿಸ್ತಾ ಇರುವಂಥದ್ದು. ಕೆಆರ್ ಮಾರ್ಕೆಟ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಯಥಾವತ್ತಾಗಿ ಈಗಾಗಲೇ ಬಸ್ಗಳ ಸಂಚಾರ ಆಗ್ತಾ ಇದೆ. ಪ್ರಯಾಣಿಕರು ಕೂಡ ಮಾಮೂಲಿಯಾಗಿ ಹೇಗೆ ಬರ್ತಾ ಇದ್ರು ಹಾಗೆ ಒಬ್ಬೊಬ್ಬರೇ ಈಗಾಗಲೇ ಆಗಮಿಸ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸೊ ನೋಡಿ, ಈಗಾಗಲೇ KSRTC ಬಸ್ಗಳು, BMTC ಬಸ್ಗಳು ಓಡಾಟ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇರ್ಬೋದು. ಸೊ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಬಸ್ ಸ್ಟ್ಯಾಂಡ್ ಕಡೆಗೂ ಕೂಡ ಮುಖ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಮುಷ್ಕರದ ಬಿಸಿ, ಅಂದರೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಏನಿದೆ, ಸೊ ತಟ್ಟಿಲ್ಲ ಅದು ಅಂತ ಹೇಳಿ ಕೂಡ ನಾವು ಗಮನಿಸ್ತಾ ಇರ್ಬೋದು. ಸಂಚಾರ ಎಂದಿನಂತೆ ಈಗಾಗಲೇ ಆರಂಭ ಆಗಿದೆ. ಸೊ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈಗಾಗಲೇ ಸಂಚಾರ ಆರಂಭ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಜೊತೆಗೆ ನಾವು 6 ಗಂಟೆಗೆ ಗಮನಿಸಿದಾಗ ಅಲ್ಲೊಂದು ಇಲ್ಲೊಂದು ಬಸ್ಗಳು ಕಾಣಿಸ್ಕೊಳ್ತಾರೆ. ಬಟ್ ಈಗ 7 ಗಂಟೆ ಆಗಿದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಪ್ರಯಾಣಿಕರು ಬಂದಿದ್ದಾರೆ. ಜೊತೆಗೆ ಪ್ರಯಾಣಿಕರು ಹೇಳುವಂತಹ ಪ್ರಕಾರವಾಗಿ ಏನು ಸಮಸ್ಯೆ ಆಗಿಲ್ಲ, ಇಲ್ಲಿವರೆಗೂ ಕೂಡ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕೂಡ ಒಂದಷ್ಟು ಪ್ರಯಾಣಿಕರು ಕೂಡ ಹಿಂದೆ ಮಾತನಾಡಿರೋದನ್ನ ಕೂಡ ಗಮನಿಸಿದ್ವಿ. ಸೊ ಯಾವುದೇ ರೀತಿಯಾದಂತಹ ವ್ಯತ್ಯಯಗಳು ಆಗಿಲ್ಲ. ಸೊ ಈಗಾಗಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕರ್ತವ್ಯಕ್ಕೆ ಈಗಾಗಲೇ ಸಾರಿಗೆ ನೌಕರರಿಗೆ ಏನಿದ್ದಾರೆ ಹಾಜರಾಗಿದ್ದಾರೆ. ಜೊತೆಗೆ ರಜೆ ತಗೊಳ್ಳಬಾರ್ದು ಅಥವಾ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದರೆ ಕ್ರಮವನ್ನು ತೆಗೆದುಕೊಳ್ಳಾಗುತ್ತೆ ಅನ್ನುವಂತಹ ವಿಚಾರಗಳು ಏನಿತ್ತು. ಜೊತೆಗೆ ಹೈಕೋರ್ಟ್ನ ಆದೇಶ ಏನಿತ್ತು. ಸೊ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಮುಂದೂಡಬೇಕು ಅನ್ನುವಂತಹ ವಿಚಾರ ಏನಿತ್ತು. ಸೊ ಆ ಒಂದು ನಿರ್ದೇಶನದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಕೂಡ ಈಗಾಗಲೇ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷೀಭೂತವಾಗಿ ಲೈವ್ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನೋ ಖುದ್ದು ಕೆಆರ್ ಮಾರ್ಕೆಟ್ನಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು ಅವರು. ಈಗ ಮಂಜು, ಯಾವ ರೀತಿ ಆಗಿದೆ ಕೆಆರ್ ಮಾರ್ಕೆಟ್ನಲ್ಲಿ? ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೇಗೆ ಈಗ 7 ಗಂಟೆ ಆಗಿರೋದ್ರಿಂದ ನೈಟ್ ಶಿಫ್ಟ್ ಇರೋರು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, 10 ಗಂಟೆ ಮೇಲೂ ಕೂಡ ಹೀಗೆ ಇರುತ್ತಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ಖಂಡಿತ ಕುಸುಮ, ಯಾಕಂದ್ರೆ ಕೆಆರ್ ಮಾರ್ಕೆಟ್ ಅಂದ್ರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಸರ್ಕಾರಕ್ಕೆ ಒಂದಿಷ್ಟು ಅಂದ್ರೆ ಸರಕು ಸಾಗಾಟ ಇರೋದ್ರಿಂದ ಸರ್ಕಾರಕ್ಕೆ ಒಂದಿಷ್ಟು ಆದಾಯ ಬರುವಂತಹ ಜಾಗ ಕೆಆರ್ ಮಾರ್ಕೆಟ್ ಅಲ್ಲಿ ಪ್ರಸ್ತುತ ಪ್ರತಿನಿತ್ಯ ಅಂದ್ರೆ ಎಂದಿನಂತೆ ಕೂಡ ಇವತ್ತು ಒಂದ್ ಕಡೆ ಜನರು ಅವರವರ ಸರಕು, ಹೂವು ಆಗಿರ್ಬೋದು, ಹಣ್ಣು ತರಕಾರಿಗಳನ್ನ ತಗೊಂಡೋಗೋದಕ್ಕಾಯ್ತು ಅಥವಾ ತರೋದಕ್ಕಾಗಾಯ್ತು, ಎಲ್ಲದೂ ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಜೊತೆಗೆ ಎಂದಿನಂತೆ BMTC ಬಸ್ಗಳು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಸರಾಗು ಎಂದಿನಂತೆ ಇವತ್ತು ಕೂಡ ರಸ್ತೆಗಿಳಿದಿರುವಂಥದ್ದನ್ನ ನಾವು ಕೂಡ ನೋಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈಗ ಫಸ್ಟ್ ಶಿಫ್ಟ್ ಅಂದ್ರೆ 7 ಗಂಟೆ ಮೇಲೆ ಅವರ ಒಂದು ಬದಲಾವಣೆ ಆಗುತ್ತೆ. ಶಿಫ್ಟ್ಗಳು ಚೇಂಜ್ ಆದ ತಕ್ಕಂಗೆ ಸಾಕಷ್ಟು ವಾಹನಗಳು ಈಗಾಗಲೇ ಬಂದು ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಜೊತೆಗೆ ಮುಖ್ಯವಾಗಿ ಅಂದ್ರೆ
ಏನು ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು, ಮುಷ್ಕರಕ್ಕೆ ಅಂದ್ರೆ ಒಂದು ಕಡೆ ಉಚ್ಚ ನ್ಯಾಯಾಲಯ ಕೂಡ ಮುಷ್ಕರ ಮಾಡಬಾರ್ದು ಅಂತ ಹೇಳಿದೆ. ಸೊ ಹಾಗಾಗಿ ಇವತ್ತು ಯಾರಿಗೂ ಅಂದ್ರೆ ಸಾರಿಗೆ ನೌಕರರ ಇಲಾಖೆಯಿಂದ ಕೂಡ ಯಾರು ಗೈರಾಗಬಾರ್ದು ಅಂತೇಳಿ ಸಾರಿಗೆ ಇಲಾಖೆ ಕೂಡ ಒಂದಿಷ್ಟು ನೌಕರರಿಗೆ ಆ ಸೂಚನೆಯನ್ನ ಕೊಟ್ಟಿದೆ. ಸೊ ಹೀಗಾಗಿ ಯಾವುದಕ್ಕೂ ಸಮಸ್ಯೆ ಆಗದಂತೆ, ಜೊತೆಗೆ ಪ್ರಯಾಣಿಕರಿಗೂ ಸಮಸ್ಯೆ ಆಗದಂತೆ ಎಲ್ಲವೂ ಕೂಡ ಪ್ರತಿನಿತ್ಯ ಎಂದಿನಂತೆ ಬಸ್ಗಳು ಬರ್ತವೆ. ಅದರಂತೆ ಎಂದಿನಂತೆ ಬಸ್ಗಳು ಕೂಡ ಇವತ್ತು ಬಂದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದರಲ್ಲೂ ಕೂಡ KR ಮಾರ್ಕೆಟ್ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುವಂತರು, ಇಲ್ಲಿಂದ ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ತಗೊಂಡೋಗಿ ಬೇರೆ ಕಡೆ ಮಾರಾಟ ಮಾಡುವಂತಹ ಏನಿರ್ತಾರೆ ಪ್ರಯಾಣಿಕರು ಇರ್ತಾರೆ, ಅವರು ಕೂಡ ಬಂದು ಹೂ ಹಣ್ಣು ತಗೊಂಡೋಗಿ ಬಸ್ನಲ್ಲಿ ಅಂದ್ರೆ ಯಾವುದೇ ಅವ್ರಿಗೆ ಮುಂಜಾಗ್ರತೆ ಕ್ರಮವಾಗಿ ನಮ್ಗೇನಾದ್ರೂ ಬಂದಿರುತ್ತೆ, ಬಂದ್ ಎಫೆಕ್ಟ್ ಆಗ್ಬೋದು ಅನ್ನೋ ಮಾಹಿತಿ ಕೂಡ ಇರಲಿಲ್ಲ. ಸೊ ಸಾಕಷ್ಟು ಗೊಂದಲ ಆಗಿತ್ತು. ಅದೆಲ್ಲದಕ್ಕೂ ಕೂಡ BMTC ಇವತ್ತು ಎಂದಿನಂತೆ ಬಸ್ಗಳು ರಸ್ತೆಗಿಳಿದಿರುವಂಥದ್ದು ನೋಡ್ತಾ ಇದ್ವಿ. ಎಂದಿನಂತೆ ಜನರು ಕೂಡ ತಮ್ಮ ತಮ್ಮ ಸರಕು ಅಂದ್ರೆ ಬಸ್ ಹೂವು ಹಣ್ಣು ತರಕಾರಿಗಳನ್ನ ಅವರವರ ವ್ಯಾಪಾರಕ್ಕೆ ತಗೊಂಡೋದಕ್ಕೆ ಯಾವುದೇ ಸಮಸ್ಯೆಗಳಾಗಿಲ್ಲ. ಒಂದ್ ವೇಳೆ ಏನಾದರೂ ಇವತ್ತು ಮುಷ್ಕರ ಆಗುತ್ತೆ ಅಂತೇಳಿ ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ರೆ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪೊಲೀಸರು ಮುಂಜಾಗ್ರತೆಯನ್ನು ವಹಿಸಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಏನಾದರೂ ಒಂದ್ ವೇಳೆ ಇಲ್ಲಿ BMTC ಅವರು ಏನಾದರೂ ಮುಷ್ಕರಕ್ಕೆ ಮುಂದಾದ್ರೆ ಅಥವಾ ಏನಾದರೂ ಕೇವಲ ಬಂದು ಯಾರೋ ಒಂದು ಎರಡು ಗಾಡಿ ಏನಾದರೂ ಚಾಲಕರು ನಾವು ನಿಲ್ಸೋದಿಲ್ಲ ಅಂತೇಳಿ ಮುಂದಾದ್ರೆ ಏನಾದರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಅಹಿತಕರ ಘಟನೆ ನಡೆದ್ರೆ ನಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈಗಾಗಲೇ ಇಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಸೊ ಸದ್ಯ ಇಲ್ಲಿ ಯಾವುದೇ ರೀತಿಯ ಪ್ರಯಾಣಿಕರಾಗಿರ್ಬೋದು, ಜೊತೆಗೆ ಸರಕು ಸಾಗಾಟ ಮಾಡುವಂತಹ ಪ್ರಯಾಣಿಕರಿಗೆ ಕೂಡ ಯಾವುದೇ ಸಮಸ್ಯೆ ಆಗದಂತೆ ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜೊತೆಗೆ BMTC ಬಸ್ಗಳು ಕೂಡ ಯಾವುದೇ ತೊಂದರೆ ಇಲ್ಲ, ಕೇವಲ ಒಂದೋ ಎರಡೋ ಬೆರಳೆಣಿಕೆ ಬಸ್ಗಳು ಮಾತ್ರ ಬರ್ತಿದ್ದಾವೆ ಅನ್ನೋದು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಸಾಲು ಸಾಲಿನಲ್ಲಿ ಈಗಾಗಲೇ BMTC ಬಸ್ಗಳು ನಿಂತಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದೀವಿ. ಸದ್ಯ ಇಲ್ಲಿನ ಪ್ರಯಾಣಿಕರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ನಾನು. ಮೇಡಮ್, ಎಲ್ಲಿಂದ ಬಂದಿರೋದು ಮತ್ತೆ ಎಲ್ಲಿಗೆ ಹೋಗ್ಬೇಕು ಮೇಡಮ್? ನಾವು ವಿದ್ಯಾರಾಣಿಪುರದಿಂದ ಬಂದಿದ್ದೀವಿ. ಇವಾಗ ವಿದ್ಯಾರಾಣಿಪುರ ಹೋಗ್ಬೇಕು. ಮುಷ್ಕರ ಮಾಡ್ತಾರೆ ಸಾರಿಗೆ ಇಲಾಖೆಯವರು, ಬಸ್ಸು ಬರೋ ಡೌಟು ಅಂತೇಳಿ ಇತ್ತು, ನಮ್ಗೇನಾದ್ರೂ ಮಾಹಿತಿ ಇತ್ತಾ ಅಂತ? ಇಲ್ಲ, ನಂಗೆ ಗೊತ್ತಿರಲಿಲ್ಲ ಸರ್. ನಾವು ಬಂದ್ವಿ ಬೆಳಗ್ಗೆನೆ 4:15 ಎದ್ದು. 4:15 ಸಮಸ್ಯೆ ಆಯ್ತಾ ಬಸ್ಸಿಂದ? ಇಲ್ಲ ಇಲ್ಲ ಇಲ್ಲ, ಇತ್ತು, ಬಸ್ ಇತ್ತು, ಏನೂ ಇಲ್ಲ. ಓಕೆ, ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಪ್ರಯಾಣಿಕರು ಕೂಡ ಹೇಳ್ತಿರುವಂಥದ್ದು. ಅಮ್ಮ, ಇವತ್ತು ಬಸ್ಸು ಬರಲ್ಲ ಅಂತೇಳಿ ಮಾಹಿತಿ ಇತ್ತು, ನಿಮ್ಗೆ ಏನಾದರೂ ಸಮಸ್ಯೆ ಆಗ್ಬೋದು ಅಥವಾ ಆ ರೀತಿ ಏನಾದರೂ ಮಾಹಿತಿ ಇತ್ತಾ? ಇಲ್ಲ, ನಮ್ಗೆ ಗೊತ್ತೇ. ಇಲ್ಲಿಂದ ಎಲ್ಲಿ ಹೋಗ್ಬೇಕಾಗಿತ್ತು ಈಗ? ನಮ್ಮ ಲಕ್ಷ್ಮೀಪುರ. ಓಕೆ, ಮತ್ತಷ್ಟು ಪ್ರಯಾಣಿಕರಿದ್ದಾರೆ, ನಾನು ಮಾತಾಡ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಮ್ಮ? ನಾವು ಕುಂಬಳಗೋಡಿಂದ ಬಂದಿದ್ದು, ಶಿವಕೋಟೆ ಹೋಗ್ತೀವಿ. ಬಸ್ ಬಂದಿಲ್ಲ, ಕೂತಿದ್ದೀವಿ ಬೆಳಗ್ಗೆಯಿಂದ, ಬಂದಿಲ್ಲ. ಹೋಗೈತೋ ಏನೋ ಗೊತ್ತಿಲ್ಲ. ಇಲ್ಲ, ಬಸ್ಗಳು ಬರ್ತಾ ಇದಾವೆ, ನಾವು ನೋಡ್ತಾ ಇದೀವಿ. ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ನಾವು ಇವಾಗ 6:30. ಸರ್ ತಾವು? ನಾವೆಲ್ಲ ಒಂದೇನೆ. ಹೌದ್ರು ಬಸ್ ಕಾಯ್ತಾ ಇದ್ದೀವಿ. ಬಸ್ ಇವತ್ತು ಬರಲ್ಲ, ಬಸ್ ಬಂದಾಗ್ತವೆ ಅಂತ ಮಾಹಿತಿ ಇತ್ತು, ನಿಮ್ಗೆ ಏನಾದ್ರು ಗಮನಕ್ಕಿತ್ತ? ಇತ್ತು, ಯಾರೋ ಹೇಳಿದ್ರು ಇದು ಅದೇನು ಮುಷ್ಕರ ಐತೆ ಅಂತ. ಅದಕ್ಕೆ ನಮಗೆ ಗೊತ್ತಿಲ್ಲ. ಇವಾಗ ಬಂದ್ಮೇಲೆ ಕಂಡಕ್ಟ್ರನ್ನ ಕೇಳಿದ್ದು ನಾನು. ಏನು ಹೇಳಿದ್ರು ಅದಕ್ಕೆ? ಕಂಡಕ್ಟ್ರು ಇಲ್ಲ, ಹೋಯ್ತೀವಿ ಕಾಫಿ ಕುಡಿದ್ಬಿಟ್ಟು ಗ್ಯಾರೇಜ್ಗೆ ಅಂದರು. ಈಗ ನೀವು ಮುಷ್ಕರ ಇದೆ ಅಂತ ಏನು ಗೊತ್ತಾಗ್ತಿದ್ಯಾ ಅಥವಾ ಬಸ್ಗಳು ಬರ್ತಾ ಇದ್ದು ನೋಡ್ತಿರೋದಿರಲ್ಲ? ನೋಡ್ತಾ ಇದ್ದೀವಿ. ಹೌದು. ಸಮಸ್ಯೆ ಆಗ್ತಿದೆ ಅಂತ ಏನಾದ್ರು ಭಯ ಇದೆಯಾ? ಏನೂ ಇಲ್ಲ, ಎಲ್ಲ ನಾವು ಹೋಯ್ತೀವಿ ಎಲ್ಲೂ ಸಿಕ್ತಿದ್ರೆ. ಬಸ್ಗಳು ಬರ್ತವೆ ಅಂತ ಹೇಳ್ತಿದ್ದಾರೆ. ಹೇಳ್ತಾವ್ರೆ. ಹೌದಾ? ಇದು ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೆ ಸಾಕಷ್ಟು ಗೊಂದಲ ಇತ್ತು, ಮುಷ್ಕರ ಆಗುತ್ತೋ ಇಲ್ಲೋ ಅಂತೇಳಿ. ಜೊತೆಗೆ ಉಚ್ಚ ನ್ಯಾಯಾಲಯದ ಕೂಡ ಆದೇಶ ಇತ್ತು ಯಾರು ಮುಷ್ಕರ ಮಾಡಬಾರ್ದು ಅಂತ. ಜೊತೆಗೆ ಸಾರಿಗೆ ಇಲಾಖೆಯಿಂದ ಕೂಡ ನೌಕರರಿಗೂ ಕೂಡ ಆದೇಶವನ್ನ ಮಾಡಿದ್ರು, ಯಾರು ಗೈರಾಗಬಾರ್ದು, ಗೈರಾದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತೇಳಿ. ಸೊ ಹೀಗಾಗಿ ಸಾರಿಗೆ ನೌಕರರು ಯಾರೂ ಕೂಡ ಗೈರಾಗದೆ ಎಂದಿನಂತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ಜೊತೆಗೆ ಎಂದಿನಂತೆ BMTC ಆಗಿರ್ಬೋದು, KSRTC ಆಗಿರ್ಬೋದು, ಎಲ್ಲದೂ ಕೂಡ ರಸ್ತೆಗಳಿರುವಂತಹ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಂಜು. ಎಸ್, ಇನ್ನು ರಾಜ್ಯದಲ್ಲಿ